ಬಾಕಿ ವೇತನ ಪಾವತಿಗಾಗಿ ಆಗ್ರಹಿಸಿ ಕಲಬುರಗಿ ಮಹಾನಗರ ಪಾಲಿಕೆಯ ಲೋಡರ್ಸ್, ಕ್ಲೀನರ್ಸ್ ಮತ್ತು ಡ್ರೈವರ್ಗಳು ಪಾಲಿಕೆಯ ಮುಂದೆ ಧರಣಿ ಸತ್ಯಾಗ್ರಹ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ MJ. ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರ ಲೋಡರ್ಸ್, ಕ್ಲೀನರ್ಸ್ ಮತ್ತು ಡ್ರೈವರ್ಗಳ 5 ತಿಂಗಳ ವೇತನ ಬಾಕಿ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಕಲಬುರಗಿ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರ ವಾಹನ ಚಾಲಕ, ಲೋಡರ್ಸ್ ಮತ್ತು ಕ್ಲೀನರ್ಗಳ ಮಹಾ ಒಕ್ಕೂಟದ ವತಿಯಿಂದ ಕಲಬುರಗಿ ಮಹಾನಗರ ಪಾಲಿಕೆ ಎದುರು ಧರಣಿ ಸತ್ಯಾಗ್ರಹವನ್ನು ನಡೆಸಿದರು. ಹಾಗೆ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಪಾಲಿಕೆಯ ನೌಕರರು ಧರಣಿ ಕೈಗೊಂಡ ಹಿನ್ನೆಲೆ ನಗರದಾದ್ಯಂತ ಕಸ ವಿಲೇವಾರಿ ಮಾಡುವವರಿಲ್ಲದೆ ಕಸದ ರಾಶಿಗಳು ಬೆಳೆಯುತ್ತಿವೆ. ಪರಿಸ್ಥಿತಿ ವಿಕೋಪಕ್ಕೆ ಹೋಗುವ ಮುನ್ನ ಸಂಬಂಧಪಟ್ಟ ಅಧಿಕಾರಿಗಳು ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರ ಸಮಸ್ಯೆಗಳನ್ನು ಕೂಡಲೇ ಬಗೆಹರಿಸಿ ನಗರ ಸ್ವಚ್ಛವಾಗಿರುವಂತೆ ಕ್ರಮ ಕೈಗೊಳ್ಳುವುದು. ವರದಿ ಅಮ್ಜದ್ ಖಾನ್, ಕಲಬುರಗಿ. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ನಾವು ಕಲಬುರಗಿ ಮಹಾನಗರ ಪಾಲಿಕೆಯ ಪೌರ ಕಾರ್ಮಿಕರು ನಾವು ಸುಮಾರು ದಿವಸಗಳಿಂದ ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಬಂದಿರ್ತೇವೆ. ನಮಗೆ ಯಾವಾಗಲೂ ಪಗಾರ ಕೇಳಬೇಕಂದ್ರೆ ಸ್ಟ್ರೈಕ್ ಮಾಡಿದಾಗೆ ಮಾತ್ರ ಸಿಗೋದು ಪಗಾರ. ಅಲ್ಲಿವರೆಗೆ ಇಲ್ಲ. 1994 ನಮ್ಮ ಜಾಯ್ನಿಂಗ್ ಡೇಟು. ಇಲ್ಲಿವರೆಗೆ ಸುಮಾರು 30 ವರ್ಷ ಆಯಿತು. ಇದೇ ಸ್ಟ್ರೈಕ್ ಮಾಡಬೇಕು, ಪಗಾರ ಕೇಳಬೇಕು, ಸ್ಟ್ರೈಕ್ ಮಾಡಬೇಕು. ಸ್ಟ್ರೈಕ್ ಮಾಡಲತ್ತೆ ಪಗಾರ ಯಾವಾಗೂ ಹಾಕಿಲ್ಲ. ಇದೇ ಸಮಸ್ಯೆ. ಈಗ ನಮ್ಮದು ಪಾದ ಅಂದರೆ ನಮ್ಮದು ಕೆಳಗಿನ ಪಾದ ಅಂದರೆ ನಾವೇ ನಿಮಗೆ ಸ್ವಚ್ಛ ಮಾಡಲಿ ಅಂದ್ರೆ ನೀವು ಕುರ್ಚಿ ಮೇಲೆ ಹ್ಯಾಂಗೆ ಹೋಗಿ ಕುಂದಿರ್ತೀರಿ. ಸ್ವಚ್ಛ ಮಾಡಿದವ್ರು ಇಲ್ಲಾರ್ದೆ ನೀವು ಕುರ್ಚಿ ಮೇಲೆ ಹ್ಯಾಂಗೆ ಕೊಡ್ತೀರಿ ಅಂದರೆ ಸ್ವಚ್ಛ ಮಾಡೋರಿಗೆ ಪಗಾರ ಕೊಡಬೇಕು. ಅವರು ಏರಿಯಲ್ಲ. ನಾವು ಎಲ್ಲ ಧೂಳನ್ನು ಮೈ ಮೇಲೆ ಹಾಯ್ಕೊಂಡು ಜನರಿಗೆ ಒಳ್ಳೆಯ ವಾತಾವರಣ ಕೊಡ್ತಕ್ಕಂಥವ್ರು ನಾವು. ನಮ್ಮಂಥವ್ರಿಗೆ 5-6 ತಿಂಗಳ ಗಟ್ಟಲೆ ಪಗಾರ ಇಲ್ಲಾಂದ್ರೆ ಇಂಥ 4 ಕೆಮ್ಸರ ಎಲ್ಲಿ ಭೀ ಹಾಲು ಕರ್ನಾಟಕದ ನೋಡಿಲ್ಲ. ಯಾಕಂದ್ರೆ ಈ ಮಾತು ಹೇಳಿದಾಗ ಇಷ್ಟಪಡ್ತೀನಿ ಅಂದರೆ DA ರೊಕ್ಕ 2023 ಏಪ್ರಿಲಿಂದ ಮಾರ್ಚ್ 2024 ಒಂದು ಮನುಷ್ಯಗ ಪರ್ ಡೇ ಏನಿದೆ 724 ರೂಪಾಯಿ 94 ಪೈಸೆ ಪರ್ ಡೇ. ಅವರು ಕೊಟ್ಟಿದ್ದು 701 ರೂಪಾಯಿ ಹಿಡಿದು ಕೊಟ್ಟಿದ್ದಾರೆ. ಇನ್ನು ಒಂದು ಮನುಷ್ಯಗ ಒಂದು ದಿವಸಕ್ಕೆ 24 ರೂಪಾಯಿ ಅಂತೆ ಒಂದು ವರ್ಷದಿಂದ DS ರೊಕ್ಕ ಕೊಡಬೇಕು. ಆದರೆ ಇವರು ಏನು ಅನಕ್ಷರಸ್ಥರ, ಇವರು ಸಾಲಿ ಕಲ್ತಿಲ್ಲ. ನಾವು ಹ್ಯಾಂಗೆ ಕೊಡ್ತೀವಿ ಹಂಗೆ ತೋತಾರ ಅಂತ ತಿಳ್ಕೊಂಡಾರ. ಅವ್ರ ಅಪ್ಪನಕ ಮುತ್ತೆ ಇದ್ದೀವಿ ರೀ ನಾವು. ಅವ್ರ ಅಪ್ಪಲ್ಲ ಮುತ್ತೆ. ಯಾಕಂದ್ರೆ ನಮ್ಮಲ್ಲಿ ಕಾನೂನು ಇದೆ. ಆದ್ರೆ ನಾವು ಕಾನೂನು ಚೌಕಟ್ಟಿನ ಒಳಗಿದ್ದು ಕೆಲಸ ಮಾಡ್ತಕ್ಕಂಥವ್ರು. ನಮ್ಮನ್ನು ಈ ಥರ ಹೊಟ್ಟೆ ಮೇಲೆ ಕಾಲಿಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಹೇಳ್ತೀವಿ, ನಮ್ಮದು ಬೇಡಿಕೆ ಏನಂದರೆ 5 ತಿಂಗಳ ಸ್ಯಾಲ್ರಿ ಕೊಡಬೇಕು, 1 ವರ್ಷದ DA 1,06 ಲಕ್ಷ ರೂಪಾಯಿ ಕೊಡಬೇಕು. ನಮಗೆ ವಾರದ ರಜೆ ಕೊಡಬೇಕು. ಹಕ್ಕು ರಜೆ ಅಂತಿದೆ. 20 ದಿನ ಕಂಟಿನ್ಯೂ ಕೆಲಸ ಮಾಡಿದರೆ ಒಂದು ಹಕ್ಕು ರಜೆ ಕೊಡಬೇಕಂತಿದೆ. ಪೇಯ್ಡ್ ಹಾಲಿಡೇ ಇದೆ. 1 ವರ್ಷದಲ್ಲಿ 10 ಪೇಯ್ಡ್ ಹಾಲಿಡೇ ಇದೆ. ಅದು ಪೇಯ್ಡ್ ಹಾಲಿಡೇ ಕೊಡ್ತಾ ಇಲ್ಲ. ಈಗ ಡಿಸೆಂಬರ್ 2023 ಸಂಡೇ ಹಾಲಿಡೇ ಕೊಡ್ತಾ ಇದ್ದಾರೆ. ಇದು 2017 ಅಲ್ಲಿಂದ ಇಲ್ಲಿವರೆಗೆ ಸಂಡೇ ಹಾಲಿಡೇ ಕೆಲಸ ತೊಗೊಂಡಿದ್ದಾರೆ. ಸಂಡೇ ಹಾಲಿಡೇ ಕೆಲಸ ತೊಗೊಂಡ್ರೆ ಆ ಹಾಲಿಡೇ ದಿನ ಪಗಾರ ಕೊಡಬೇಕು. ಅದಕ್ಕೆ ಕೆಲಸ ಮಾಡಿದರೆ ಡಬಲ್ ಕೊಡಬೇಕು. 1 ದಿವಸಕ್ಕೆ 3 ಹಾಜರಿ ಕೊಡಬೇಕು. ಅವ್ರು ಏನು ಅಲ್ಲಿ 2017 2023 ನವಂಬರ್ ತನಕ ನಮ್ಗೆ ಕೊಡ್ಬೇಕು ರೀ. ಡಿಸೆಂಬರ್ಲಿಂದ ಕೊಡ್ತಾ ಇದ್ದಾರೆ ಸಂಡೇ ಹಾಲಿಡೇ. ಅದು ಹಿಂದಿಂದೆಲ್ಲ ಅರಿಯರ್ಸ್ ಕೊಡಬೇಕು ನಮಗೆ. ಇವೆಲ್ಲವನ್ನೂ ಬೇಡಿಕೆ ಇಟ್ಕೊಂಡು ಯಾವಾಗ ಎಲ್ಲಿವರೆಗೆ ಕೊಡಲ್ಲ ಅಲ್ಲಿವರೆಗೆ ನಮ್ಮ ಧರಣಿ ಸತ್ಯಾಗ್ರಹವನ್ನು ಮುಂದುವರಿಸ್ತೀವಿ. ಹಂಗೆ ರೀ 1 ತಿಂಗಳು ಜಮಾ ಮಾಡಿದೇನು ಸರ್? 5 ತಿಂಗಳ ಒಳಗೆ 1 ತಿಂಗಳು ತೊಂದ್ರೆ ನಾವು ಏನು ಮಾಡ್ಬೇಕು ಸರ್? ನಮಗಿದೆ ಪರಿಸ್ಥಿತಿ ಎಂಥದ್ದು ಗೊತ್ತಾ? ಈಗ ಮುಂಜಾನೆ ಕೆಲಸಕ್ಕೆ ಬಂದಾರ, ಕೆಲಸಕ್ಕೆ ಬರಬೇಕಾದ್ರೆ ನಮ್ಮಲ್ಲಿ 10 ರೂಪಾಯಿ ಇಲ್ಲ. ಮತ್ತವ್ರಿಗೆ ಸಾಲ ಮಾಡಬೇಕು ಏನು ರೀ, ಎಲ್ಲ ಮನೆಯಾಗಿರಬೇಕು. ಅಂಥ ಒಂದು ಪರಿಸ್ಥಿತಿಯಲ್ಲಿ ಇದೆ. 1 ತಿಂಗಳು ತೊಗೊಂಡು ಏನು ಮಾಡಿ ಸರ್? ನಮಗೆ ಕಂಡೀಷನವಾಗಿ ನಮ್ಮೊಂದು ಹಕ್ಕಿದೆ ರೀ. ನಾವು ಕತ್ತಿ ಹಂಗೆ ದುಡ್ದೋಗೋದಲ್ಲ ಸರ್. ದುಡಿಯೋದ್ರ ಜೊತೆಗೆ ನಮ್ಮ ಹಕ್ಕು ನಾವು ಬಿಡ್ತಾ ಇಲ್ಲ ಅವರಿಗೆ. ನಮಗೆ 5 ತಿಂಗಳ ಪಗಾರ ಕೊಡಬೇಕು, DA ರೊಕ್ಕ ಕೊಡಬೇಕು, ವಾರದ ರಜೆ, ಹಕ್ಕಿನ ರಜೆ, ಪೇಯ್ಡ್ ಹಾಲಿಡೇ, PFI ಇವೆಲ್ಲವನ್ನೂ ಕೊಡ್ತಾನೆ ನಾವು ಇಲ್ಲಿದು ಧರಣಿ ಸತ್ಯಾಗ್ರಹ ಮುಂದುವರಿಸ್ತೀವಿ ಸರ್. ಸುಮಾರು ನಮ್ಮದು 5 ತಿಂಗಳಿಂದ ಸ್ಯಾಲ್ರಿ ಇಲ್ಲ, PF ಇಲ್ಲ, ESI ಇಲ್ಲ. ಮತ್ತು ಇನ್ನೊಂದೇನಪ್ಪ ಅಂದ್ರೆ ಪ್ರತಿಯೊಂದು ಯಾವ ಇಳಿಸ್ತೀವಿ 3 ದಿನ ಸತಾವತಾವಾಗಿ ಕೂತೀವಿ. ಒಬ್ಬರು ಆಫೀಸರ್ ಬಂದು ಕೇಳ್ತಾ ಇಲ್ಲ. ಒಬ್ಬರು ಯಾರೂ ಅನ್ಬಾರ್ದು. ನಮ್ಮ ಕಾರ್ಮಿಕರು ಎಲ್ಲ ಇದು ಹೆಂಗೆ ತಿಳ್ಕೊಂಡ್ರಪ್ಪ ಅಂದ್ರೆ ಇವರು ಆಕ್ರಿ ಬೇಕಾರೆ ಅಂತ ತಿಳ್ಕೊಂಡ್ಬಿಟ್ರೆ ಜನಕ್ಕೆ. ಅದಕ್ಕೆ ದಯವಿಟ್ಟು ಎಲ್ಲ 5 ತಿಂಗಳು ಸ್ಯಾಲ್ರಿ ಹಾಕಬೇಕು. ನಮ್ಮ PF DA ಎಲ್ಲ ಕೊಡಬೇಕಂತೂ ನಾವು ಕೇಳಬೇಕಾಗಿ ಇದರ ರಸಿಂದ ನಾವು ಧರಣಿ ಕೊಡ್ಲತ್ತೀವಿ.
ಬಜೆಟೇ ಇಲ್ಲ ಅಂತಂತಾರೆ. ಬರೀ 1.5 ಲಕ್ಷ ಅದ. 1.5 ಲಕ್ಷ ಅದಕ್ಕೆ ಸಾಲ್ತದೆ. ಬರೀ ಒಂದು 4 ಮಂದಿಗೆ ಹಾಕ್ಲಕ್ಕೆ 1.5 ಲಕ್ಷ ಸಾಲಲ್ಲ, 1.5 ಕೋಟಿ ಸಾಲಲ್ಲ. 1.5 ಕೋಟಿ ಅದ, ಆ ಕೋಟಿ ಅದ ಅಂತೇಳಿ ಹೇಳಿ ಹೋಗ್ತಾರೆ. ನಮ್ದು 5 ತಿಂಗಳಿಂದ ಸ್ಯಾಲ್ರಿ ಇಲ್ಲ. ಮತ್ತೇನಂತಾರೆ, ಅದೇ ಒಂದು ತಿಂಗಳು ಪೇಮೆಂಟ್ ಹಾಕ್ತೀನಿ ಅಂತಂದ್ರೆ ಅದು ಅರ್ಧ ಹಾಕ್ತೀನಿ ಅಂತ ಹೇಳ್ತಾರೆ ಪೇಮೆಂಟು. ಅದರ ಹೆಸರು ನಮ್ದು ಏನಾದರೂ ಟೋಟಲ್ 5 ತಿಂಗಳು ಪೂರಾ ಸ್ಯಾಲ್ರಿ ಕೊಡೋಂತ ನಾವು ಕೇಳತ್ತೀವಿ ಈಗ.